ಇಂತೂ ನೂತನ ಸಚಿವರಿಗೆ ಕೊನೆಗೂ ಖಾತೆ ಹಂಚಿಕೆ ಆಗಿದೆ. ಖಾತೆ ಹಂಚಿಕೆ ಮಾಡಿದ ಸಿಎಂ ಡಿಕೆ ಶಿವಕುಮಾರ್ ಅಧಿವೇಶನಕ್ಕೂ ಮುನ್ನವೇ ಸಚಿವರಿಗೆ ಖಾತೆ ಹಂಚಿಕೆ ಆಗಿದೆ. ಸಂಪುಟ ವಿಸ್ತರಣೆಯಾದ 10 ದಿನಗಳ ಬಳಿಕ ಫೈನಲಿ ಖಾತೆ ಹಂಚಿಕೆ ಆಗಿದೆ. 12 ಸಚಿವರಿಗೆ ಸಿಎಂ ಡಿಕೆ ಶಿವಕುಮಾರ್ ಖಾತೆ ಹಂಚಿದ್ದಾರೆ. ಉಳಿದ ಸಚಿವರಿಗೂ ಕೂಡ ಇವತ್ತೇ ಖಾತೆ ಹಂಚಿಕೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅಂತೂ ಇಂತೂ ನೂತನ ಸಚಿವರ ಖಾತೆ ಹಂಚಿಕೆ ಕಗ್ಗಂಟಿಗೆ ಈಗ ತೆರೆ ಬಿದ್ದಿದೆ. ಸಂಪುಟ ವಿಸ್ತರಣೆಯಾಗಿ ಬರೋಬ್ಬರಿ 10 ದಿನಗಳ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡಿದ. ವಿಧಾನಮಂಡಲ ಅಧಿವೇಶನ ಆರಂಭಕ್ಕೂ ಮುನ್ನವೇ ಖಾತೆ ಹಂಚಿಕೆ ಮಾಡಿರತಕ್ಕಂಥದ್ದು ಸರ್ಕಾರಕ್ಕೆ ದೊಡ್ಡ ರಿಲೀಫ್ ಆಗಿದೆ. ಸದ್ಯ 12 ಸಚಿವರಿಗೆ ಖಾತೆ ಹಂಚಿಕೆ ಆಗಿದೆ. ಉಳಿದ ಸಚಿವರಿಗೂ ಕೂಡ ಇವತ್ತೇ ಖಾತೆ ನೀಡತಕ್ಕಂಥ ಸಾಧ್ಯತೆ ಕೂಡ ಇದೆ. ಈ ಖಾತೆ ಹಂಚಿಕೆಯಲ್ಲಿ ಕೆಲವರಿಗೆ ನಿರೀಕ್ಷಿತ ಖಾತೆ ಸಿಕ್ಕಿದ್ರೆ ಇನ್ನು ಕೆಲವರಿಗೆ ಖಾತೆ ಸಿಗದೆ ಕುತೂಹಲ ಕೂಡ ಮುಂದುವರೆದಿದೆ. 7 ಸಚಿವರಿಗೆ ಇನ್ನೂ ಕೂಡ ಖಾತೆ ಆಗಿಲ್ಲ, ಹಂಚಿಕೆ ಆಗಿಲ್ಲ. ಸದ್ಯದ ಮಾಹಿತಿ ಪ್ರಕಾರ ಯಾರ್ಯಾರಿಗೆ ಅನ್ನೋದನ್ನು ಕೂಡ ಪಿನ್ ಟು ಪಿನ್ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಸೊ ಇಷ್ಟು ದಿನಗಳ ಕಾಲ ಸಾಕಷ್ಟು ಸರ್ಕಸ್ ನಡೆದ ಬಳಿಕ ಈಗ ಫೈನಲಿ ಅಂತೂ ಇಂತೂ ನೂತನ ಸಚಿವರ ಖಾತೆ ಹಂಚಿಕೆಯ ಸಸ್ಪೆನ್ಸ್ಗೆ ತೆರೆ ಬಿದ್ದಿದೆ. ಡಿಕೆಶಿ ಸಂಪುಟದ 7 ಸಚಿವರಿಗೆ ಖಾತೆಗಳು ಇಲ್ಲ. ಅದರಲ್ಲಿ ನರೇಂದ್ರ ಸ್ವಾಮಿ, ಟಿ ರಘುಮೂರ್ತಿ, ಶಿವಲಿಂಗೇಗೌಡ, ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮಾಣಿ, ನಾಗೇಂದ್ರ, ವಿಜಯಾನಂದ ಕಾಶಪ್ಪನವರವರಿಗೆ ಖಾತೆ ಹಂಚಿಕೆ ಆಗಲಿಲ್ಲ. ಹೆಚ್ಚುವರಿ ಖಾತೆಗಳನ್ನು ತಮ್ಮಲ್ಲೇ ಸಿಎಂ ಉಳಿಸ್ಕೊಂಡಿದ್ದಾರೆ. ಅದನ್ನು ಈಗ ನೋಡ್ಕೊಂಡು ಯಾರ್ಯಾರಿಗೆ ಯಾವ್ಯಾವ ಖಾತೆ ಕೊಡಬೇಕು ಅನ್ನೋದನ್ನ ತಿಳ್ಕೊಂಡು ಮಾಡಬೇಕಾಗಿದೆ. ಈಗ ಸದ್ಯದ ಮಾಹಿತಿ ಪ್ರಕಾರ ಪಿಎಂ ನರೇಂದ್ರ ಸ್ವಾಮಿ, ಟಿ ರಘುಮೂರ್ತಿ, ಕೆಎಂ ಶಿವಲಿಂಗೇಗೌಡ, ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮಾಣಿ, ಬಿ ನಾಗೇಂದ್ರ ಹಾಗೂ ವಿಜಯಾನಂದ ಕಾಶಪ್ಪನವರವರಿಗೆ ಇನ್ನೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹೀಗಾಗಿ ಇವರಿಗೆ ಯಾವ ಇಲಾಖೆ ಸಿಗುತ್ತೆ ಅನ್ನುವಂತಹ ಕುತೂಹಲ ಈಗ ಹೆಚ್ಚಾಗಿದೆ. ಇದರ ನಡುವೆ ಕೆಲವು ಹೆಚ್ಚುವರಿ ಖಾತೆಗಳನ್ನು ಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಬಳಿಯೇ ಉಳಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಉಳಿದ ಸಚಿವರಿಗೆ ಖಾತೆ ಹಂಚಿಕೆ ಮಾಡುವಂಥ ಸಂದರ್ಭದಲ್ಲಿ ಯಾವ ಇಲಾಖೆಗಳು ಯಾರ ಪಾಲಾಗ್ತವೆ ಅನ್ನೋದು ಕೂಡ ಇದೀಗ ಮತ್ತಷ್ಟು ಕುತೂಹಲವನ್ನು ಮೂಡಿಸಿದೆ. ಸೊ ನೋಡೋಣ ಏನಾಗುತ್ತೆ. ಇವತ್ತು ಫೈನಲ್ ಮಾಡಲೇಬೇಕು, ಯಾಕಂದರೆ ನಾಳೆ ಅಧಿವೇಶನ ಶುರುವಾಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಖಾತೆ ಹಂಚಿಕೆ ಆಗಬೇಕಾಗತ್ತೆ. ಎಲ್ಲರೂ ಖುಷಿಯಿಂದ ಸಚಿವರು ಆ ಒಂದು ಅಧಿವೇಶನದಲ್ಲಿ ಭಾಗವಹಿಸಬೇಕಾಗತ್ತೆ. ಅದರಿಂದ ಇವತ್ತೇ ಅಂತಿಮ ಆಗುತ್ತೆ.